ನಮಸ್ಕಾರ, ಎಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಗುರು ಬಸಯ್ಯ ಕಲ್ಮೇಘಮಠ್. ಮುಖ್ಯಾಂಶಗಳು: ಕುಡಿಯುವ ನೀರು ಸರಬರಾಜು ಪೈಪ್ ಒಡೆದು ನಿರಂತರ ನೀರು ಪೋಲು. ಪುರಸಭೆಯಿಂದ ಬೆಳ್ಳಂಬೆಳಗ್ಗೆ ಅನಧಿಕೃತ ಅಂಗಡಿಗಳನ್ನು ತೆರವು. ವಾರ್ತೆಗಳ ವಿವರ. ಗಜೇಂದ್ರಗಡ ನಗರಕ್ಕೆ ಸಮೀಪ ಇರುವ ರಾಜೂರು ಗ್ರಾಮ ಪಂಚಾಯತಿ ಕಚೇರಿ ಮುಂದೆ ಪೈಪ್ ಒಡೆದು ಸಾಕಷ್ಟು ನೀರು ಪೋಲಾಗುತ್ತಿದೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಇದು ಗಜೇಂದ್ರಗಡ ನಗರಕ್ಕೆ ಜಗಳೂರು ಕೆರೆಯಿಂದ ಸರಬರಾಜು ಮಾಡುತ್ತಿರುವ ಕುಡಿಯುವ ನೀರಿನ ಪೈಪ್ಲೈನ್ ಆಗಿದ್ದು, ಈಗಾಗಲೇ ಕೆರೆಯಲ್ಲಿ ನೀರಿನ ಪ್ರಮಾಣ ಕನಿಷ್ಠ ಪ್ರಮಾಣದಲ್ಲಿದ್ದು, ಕೂಡಲೇ ಇದನ್ನು ಸರಿಪಡಿಸದೇ ಇದ್ದರೆ ಮುಂಬರುವ ದಿನಗಳಲ್ಲಿ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆಯಾಗಲಿದೆ. ಗಜೇಂದ್ರಗಡಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವ ಪೈಪ್ಲೈನ್ ರಾಜೂರು ಗ್ರಾಮ ಪಂಚಾಯತ್ ಮುಂದೆ, ಸುಡಿಹಳ್ಳದ ಪಕ್ಕದಲ್ಲಿ, ಜಗಳೂರು ಕೆರೆ ಪಕ್ಕದಲ್ಲಿ ಹೀಗೆ 3-4 ಸ್ಥಳದಲ್ಲಿ ನಿರಂತರ ನೀರು ಪೋಲಾಗುತ್ತಿದ್ದರೂ ಸ್ಥಳೀಯ ಶಾಸಕ GS ಪಾಟೀಲರಾಗಲಿ ಅಥವಾ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಾಗಲಿ ಗಮನ ಹರಿಸದೇ ಇರುವುದು ವಿಪರ್ಯಾಸ. ಇನ್ನು ಮೇಲಾದರೂ ಒಡೆದ ಪೈಪ್ಲೈನ್ ಸರಿಪಡಿಸುವವರೇ ಕಾದು ನೋಡೋಣ.
ಗಜೇಂದ್ರಗಡ ನಗರದ ತಹಶೀಲ್ದಾರ್ ಕಾರ್ಯಾಲಯದ ಸುತ್ತಮುತ್ತಲಿನಿರುವ ಅನಧಿಕೃತ ಅಂಗಡಿಗಳನ್ನು ಪುರಸಭೆ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ತೆರವು ಕಾರ್ಯಾಚರಣೆ ನಡೆಸಿದರು. ತಹಶೀಲ್ದಾರರ ಕಾರ್ಯಾಲಯದ ಸುತ್ತಮುತ್ತಲು ಸುಮಾರು 50ಕ್ಕೂ ಹೆಚ್ಚು ಅಂಗಡಿಗಳು ಇದ್ದು ಅವುಗಳನ್ನು ಪೊಲೀಸ್ ಇಲಾಖೆಯ ಭದ್ರತೆಯಲ್ಲಿ ತೆರವು ಕಾರ್ಯ ನಡೆದಿದೆ. ಕೆಲ ಅಂಗಡಿ ಮಾಲೀಕರು ತಾವಾಗಿಯೇ ಅಂಗಡಿಯ ತೆರವು ಕಾರ್ಯದಲ್ಲಿ ಮುಂದಾದರೆ ಇನ್ನು ಕೆಲ ಅಂಗಡಿಗಳ ಪುರಸಭೆ ಜೆಸಿಪಿಯಿಂದ ತೆರವು ಕಾರ್ಯ ಮಾಡಲಾಯಿತು. ಈ ವೇಳೆ ಪುರಸಭೆ ಅಧಿಕಾರಿಗಳು ಹಾಗೂ ವ್ಯಾಪಾರಸ್ಥರ ಮಧ್ಯೆ ವಾಗ್ವಾದ, ಗೊಂದಲದ ವಾತಾವರಣ ಸೃಷ್ಟಿಯಾಯಿತು. ಈ ಕುರಿತಂತೆ ಪುರಸಭೆ ಪ್ರಭಾರಿ ಮುಖ್ಯಾಧಿಕಾರಿ ಬಸವರಾಜ್ ಬಳಗಾನೂರ್ ಮಾಧ್ಯಮದ ಜೊತೆ ಮಾತನಾಡಿ, ತಹಶೀಲ್ದಾರರ ಕಚೇರಿಗೆ ಸುಮಾರು 25ಕ್ಕೂ ಹೆಚ್ಚು ಹಳ್ಳಿಯ ಜನ ನಿತ್ಯ ಕಚೇರಿಗೆ ಭೇಟಿ ನೀಡುತ್ತಾರೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ, ವಾಹನ ಸವಾರರಿಗೆ, ಬಸ್ ಸಂಚಾರಕ್ಕೆ ತೊಂದರೆಯಾದ ಹಿನ್ನೆಲೆಯಲ್ಲಿ ಅನಧಿಕೃತ ಅಂಗಡಿಗಳನ್ನು ತೆರವು ಮಾಡುವುದಾಗಿ ತಿಳಿಸಿದರು. ಅಂಗಡಿಗಳ ತೆರವು ಕುರಿತಾಗಿ ಬೀದಿ ಬದಿ ವ್ಯಾಪಾರಸ್ಥರ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಭಾಷಾ ಸಾಬ್ ಕರ್ನಾಚ್ ಅವರ ಜೊತೆಗಿದ್ದಾರೆ. ಅವರು ಏನು ಹೇಳ್ತಾರೆ ಅನ್ನೋದನ್ನು ಅವ್ರಿಗೆ ಕೇಳೋಣ. ಸರ್ ನಮಸ್ಕಾರ. ಏನಾಗಿತ್ತು ಸರ್ ಇದಕ್ಕೆ? ಇದು ನಮಗೆ ಏನಾಗೈತೆ ಅಂತ ಏಕಾಏಕಿ ಇವರು ಸಿಬ್ಬಂದಿ ತಹಸೀಲ್ದಾರರು ಲೋಕಾಯುಕ್ತರಿಂದ ದೂರು ಬಂದೈತೆ, ತಹಸೀಲ್ದಾರ್ ಆಫೀಸು ಕಾಣವಲ್ತಂತೇಳಿ ಏನೋ ಬಂದಿತ್ತು. ಆಮೇಲೆ ಬಾಡಿಗೆ ಕೊಡ್ತಾರೆ ಏನೇನು ಅಂತೇಳಿ ಯಾವ್ಯಾವ ವಿಷಯ ಬಂದು, ಆದರೆ ಮಾಡಿರೋರು ಒಬ್ಬರು ಇಬ್ಬರು ಬೀದಿ ಬದಿ ವ್ಯಾಪಾರಿಗಳಿರುವುದು, ಇನ್ನು ಬೇರೆ ಥರ ಯಾರೋ ಒಬ್ಬರು ಕೊಟ್ಟಿರ್ಬೋದು. ಆದರೆ ಕೊಟ್ಟವರು ಯಾರು ಅವ್ರನ್ನ ನೀವು ಗುರುತಿಸಿ ಅವರಿಗೆ
ತೆರವುಗೊಳಿಸಿದ್ರೆ ಅದಕ್ಕೆ ಸೂಕ್ತ ಕ್ರಮ ಆಗ್ತಿತ್ತು. ಈಗ ಏನೈತೆ, ಮಾಡಿದವರು ಒಬ್ಬರು, ಅನುಭವಿಸೋರು ಒಬ್ಬರು. ಈಗ ಯಾರು ಬಾಡಿಗೆ ಕೊಟ್ಟಾರ, ಯಾರು ಅಧಿಕೃತವಾಗಿ ಇನ್ನೊಬ್ರು ಬೇರೆ ಕೊಡ್ತಿದ್ರು, ಎರಡೆರಡು ಬಂಡಿ ಯಾರು ಇಟ್ಟಿದ್ರು ಅವರಿಗೆ ಹೇಳಿದರೆ ಅದು ಸೂಕ್ತವಾದ ಕ್ರಮ ಆಕ್ಕಿತ್ತು. ಈಗ ಏನಾಗ್ಬಿಟ್ಟಿದಪ್ಪ ಅಂದ್ರೆ ಮಾಡಿದವ್ರು ಇಬ್ಬರು, ಸಾವಿರಾರು ಮಂದಿ ಬೀದಿ ವ್ಯಾಪಾರಿಗಳು ಬೀದಿ ಪಾಲಾಗ್ಯಾರ. ಹೌದಾ? ಈಗ ಇಲ್ಲಂಕರ್ ನೋಟಿಸ್ ಬಂದೈತೆ, ಇದನ್ನು ತೆರವುಗೊಳಿಸ್ಬೇಕಂತೇಳಿ ಲೋಕಾಯುಕ್ತರು ಬಂದೈತೆ. ಆ ಸೈಡು 4 ಸೈಡು ತೆಗಿಯೋಕೆ ಇವರು ಯಾರು ನೋಟಿಸ್ ಕೊಟ್ಟಿದ್ರು, ಯಾರಿಗೆ ಹೇಳಿದ್ರು, ಪಟ್ಟಣ ವ್ಯಾಪಾರ ಸಮಿತಿಗೆ ತಿಳಿಸಿದ್ರ, ನಾವು ಇಲ್ಲೇ ನಮಗೇನಾರ ಬಂದು ನಿಮ್ಮನ್ನು ನಾಳೆ ತೆಗಿತೀವಿ ಅಂತೇಳಿ ನಮಗೇನಾರ ಬಂದು ಹೇಳಿದ್ರ? ಯಾವುದೇ ಒಂದು ನಾವು ಈಗ ಪಟ್ಟಣ ವ್ಯಾಪಾರ ಸದಸ್ಯರಿದ್ದೀವಿ ನಾವೆಲ್ಲ, ನಾವು ಇರಲಾರ್ದೆ 15 ದಿನದಿಂದ ಮೀಟಿಂಗ್ ಮಾಡಿ, ಆ ಮೀಟಿಂಗ್ನಾಗ ಆದರೂ ಹಿಂಗೆ ನಾವು ತೆರವುಗೊಳಿಸೋದೈತೆ, ನಾವು ಇದನ್ನು ಮಾಡಬೇಕು ಅಂತೇಳಿ ಯಾರು ಮುಂದಾರು ಹೇಳಿದ್ರ? ಯಾರು ಮುಂದೆ ಹೇಳಿಲ್ಲ. ಏಕಾಏಕಿ ಬರೋದು, ಮುಂಜಾನೆ ಬರೋದು, ತೆರವುಗೊಳಿಸೋದು. ಬಂದು ಪಟ್ಟಣ ವ್ಯಾಪಾರ ಸದಸ್ಯರಿಗೆ ಇಲ್ಲಿ ತೆರವುಗೊಳಿಸ್ತಾ ಇದ್ವಿ, ನೀವು ಬರ್ರಿ, ಈ ಥರ ಐತೆ ಸಮಸ್ಯೆ, ನಿಮ್ಮ ಬೀದಿ ವ್ಯಾಪಾರಸ್ಥರಿಗೆ ಹೇಳ್ರಿ ಅನ್ನೋದು ಯಾವುದೋ ಒಂದು ಇನ್ಫಾರ್ಮೇಷನ್ ಇರಲಾರ್ದೆ ಇವತ್ತು ನೋಡಿದರೆ ಏಕಾಏಕಿ ಪುರಸಭೆ ಚೀಫ್ ಆಫೀಸರ್ ಇರಲಾರ್ದೆ ತೆರವುಗೊಳ್ಸೋಕೆ ಬಂದಾರಂತೆ. ಅದೇ ಹೆಂಗೆ ಪುರಸಭೆ ಅಧಿಕಾರಿ ಇರಲಾರ್ದೆ ತೆರವುಗೊಳ್ಸೋಕೆ ಹೆಂಗೆ ಇವ್ರಿಗೆ ಅಧಿಕಾರ ಬರುತ್ತೆ? ಯಾವುದೋ ಒಬ್ಬ ಅಧಿಕಾರಿ ಇರಲಾರ್ದೆ ಏಕಾಏಕಿ ತೆರವುಗೊಳ್ಸೋಕೆ ಹೆಂಗೆ ಬರುತ್ತೆ? ಈಗ ಕೇಳಿದ್ರು ಅವರು ದಂಡಾಧಿಕಾರಿಗಳು, ನಾನೆಲ್ಲ ಕೇಳ್ತೀನಿ, ಅವರು ಚೀಫ್ ಆಫೀಸರ್ ಬೆಳಗಾವಿಗೆ ಹೋಗ್ಯಾರಂತಾರೆ, ಅವರು ಊರಾಗದಾರೋ ಬೇರೆ ಊರಾಗದಾರೋ ಗೊತ್ತಿಲ್ಲ. ಆದರೆ ನಮ್ಮ ಬೀದಿ ವ್ಯಾಪಾರಸ್ಥರಿಗೆ ಎಲ್ಲರಿಗೂ ಗಟ್ಟರ ಮೇಲೆ ಕುಂತ್ಕೊಂಡು ಎಲ್ಲೆಲ್ಲಿ ಅವರು ವ್ಯಾಪಾರ ಮಾಡ್ತಿದ್ರು ಅಲ್ಲೆಲ್ಲೇ ನಿಜವಾದ ಬೀದಿ ವ್ಯಾಪಾರಿಗಳು ಯಾರದರ ಸೂಕ್ತವಾಗಿ ಅವ್ರನ್ನ ಗುರುತಿಸಿ ಅಲ್ಲೇ ಎಲ್ಲೆಲ್ಲಿ ವ್ಯಾಪಾರ ಮಾಡ್ತಿದ್ರು ಅಲ್ಲಿ ಇಟ್ಕೊಳ್ಳೋಕೆ ಒಂದು ಬಂಡಿನ ಕಪಾಟ ಥರ ಬ್ಯಾಡಂದ್ರು ಒಂದು ಬಂಡಿಯನ್ನು ಇಟ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿ ಎಲ್ಲರಿಗೂ ಅನುಕೂಲ ಮಾಡಬೇಕು. ಯಾಕಂದ್ರೆ ದಿನನಿತ್ಯ ಬದುಕೋದು ಜೀವನ ಅದರ ಮೇಲೆ ನಮ್ಮದು. ಯಾಕಂದ್ರೆ ಒಂದಿನ ದಿನದ ಮಾತಲ್ಲದು, ದಿವಸ ಅದನ್ನೇ ಮಾಡ್ತೀವಿ. ಯಾಕಂದ್ರೆ ಈಗ ಅಧಿಕಾರಿಗಳು ನಿಮ್ಗೆ ಏನು ಹೇಳಿದ್ರು? ಅಧಿಕಾರಿಗಳು ಕೊಟ್ಟರಲ್ಲ, ಈಗ ನೀವು 2 ದಿನಗಳಿಂದ ನಿಮ್ಮೆಯಿಂದ ತೆರವುಗೊಳಿಸ್ತಾ ಇದ್ದಾರೆ, ಈ ಅಧಿಕಾರಿಗಳು ಏನು ಹೇಳಿದ್ರು? ಅಧಿಕಾರಿಗಳು ಲೋಕಾಯುಕ್ತರಿಂದ ನಮ್ಗೆ ದೂರ ಬಂದೈತೆ, ಅದಕ್ಕೆ ನಾವು ಇದನ್ನು ತೆರವುಗೊಳಿಸ್ಬೇಕಂತೇಳಿ ನಿನ್ನೆ ಅಷ್ಟೇ ಹೇಳಿದ್ರು. ಆಮೇಲೆ ನಿನ್ನೆ ಆ ಕಡೆಗೆ ನಿಂದಿರಿಸಿದ್ರು. ಇವರು ಚೀಫ್ ಆಫೀಸರ್ ಕೇಳಿದ್ರೆ ಇಲ್ಲ, ಅದನ್ನು ನಾವು ಮುಂದೆ ಅದು ತೆರವುಗೊಳಿಸ್ತೀವಿ. ತೆರವುಗೊಳಿಸೋಕೆ ಅವಕಾಶ ಇಲ್ಲ ಸರ್, ನಮ್ಮ ಪಟ್ಟಣ ವ್ಯಾಪಾರ ಸಮಿತಿ ಒಳಗೆ ಏನೈತೆ ಸರಿಯಾದ ಮಾರ್ಕೆಟ್ ಇಲ್ಲ. ತರಕಾರಿ ಮಾರ್ಕೆಟು ಒಂದು ಸೂಕ್ತವಾದ ಜಾಗ ಮಾಡಿ ಅದಕ್ಕೆ ಎಲ್ಲ ರೀತಿ ಸೌಲಭ್ಯ ಇರಬೇಕು. ತರಕಾರಿ ಮಾರ್ಕೆಟ್ ಅಂದರೆ ಬ್ಯಾಗ್ ಛತ್ ಇರಬೇಕು. ಅಧಿಕಾರಿಗಳು ಏನು ಹೇಳಿದ್ರು? ಈಗ ಇವತ್ತು ಕೊಟ್ಟಂಥ ಮನವಿಗೆ ಏನು ಹೇಳ್ಯಾರಪ್ಪ ಅಂದ್ರೆ, ನಾವು ನಿಮ್ಮನ್ನು ಕರೆಸಿ ಚೀಫ್ ಆಫೀಸರ್ ಬಂದ ಮೇಲೆ ನಿಮ್ಮ ವ್ಯಾಪಾರ ಸಮಿತಿಯನ್ನು ಕರೆದು ನಾವು ಅದಕ್ಕೆ ನಾಳೆ ಏನು ಮಾಡೋದು ಅಂತೇಳಿ ಸೂಕ್ತ ಕ್ರಮ ಕೈಗೊಳ್ತೀವಿ, ನಿಮಗೆ ತಿಳಿಸ್ತೀವಿ ಅಂತೇಳಿ ಹೇಳಿದ್ದಾರೆ. ಅದಕ್ಕೋಸ್ಕರ ನಮ್ಮ ನಿಲುವೇನಪ್ಪ ಅಂದ್ರೆ, ನಮ್ಮದು ಯಾರಿಗೆ ತೊಂದರೆ ಆಗ್ಲಾರ್ದಂಗೆ ನಮಗೆ ಬೀದಿ ವ್ಯಾಪಾರಸ್ಥರಿಗೆ ಎಲ್ಲೆಲ್ಲೇ ಅದೀವಿ ಅಲ್ಲೆಲ್ಲೇ ಗಟ್ಟರ ಮೇಲೆ ಕುಂದ್ರಕ್ಕೆ ವ್ಯವಸ್ಥೆ ಮಾಡಿ ಕೊಡಬೇಕನ್ನೋದೇ ನಮ್ಮ ನಿಲುವು. ಆ ನಿಲುವಿಗೆ ಅವರು ಸ್ಪಂದನೆ ಕೊಟ್ಟರೆ ಅದಕ್ಕೆ ನಾವು ಅವರಿಗೆ ಅಭಿನಂದನೆಗಳನ್ನು ನಮ್ಮ ಎಲ್ಲ ಬೀದಿ ವ್ಯಾಪಾರ ಸಂಘದಿಂದ ಅವ್ರಿಗೆ ಅಭಿನಂದನೆ ತಿಳಿಸ್ತೀವಿ. ಅವ್ರು ಏನಾದ್ರು ನಮ್ಮ ವಿರೋಧವಾಗಿ ತೀರ್ಪು ಕೊಟ್ಟರೆ ನಾವು ಮುಂದಿನ ದಿನಮಾನಗಳಲ್ಲಿ ರೋಡಿಗೆ ಇಳಿದು ರಸ್ತೆ ಇಳಿದು ಉಗ್ರ ಹೋರಾಟವನ್ನು ಮಾಡ್ತೀವಿ. ಇಷ್ಟು ಬೀದಿ ವ್ಯಾಪಾರಸ್ಥರುಗಳ ಜಿಲ್ಲಾಧ್ಯಕ್ಷರ ಮಾತಾಗಿತ್ತು. ಕಳೆದ 7 ದಿನಗಳಿಂದ ಗುಡಂಗಡಿಗಳ ತೆರವು ಕಾರ್ಯಾಚರಣೆ ನಡೀತಾ ಇತ್ತು. ರವಿವಾರ ಮುಂಜಾನೆ ಪುರಸಭೆ ಇಲಾಖೆ ವತಿಯಿಂದ ಈ ತಹಶೀಲ್ದಾರ್ ಕಚೇರಿಯ ಕಾಂಪೌಂಡ್ಗೆ ಹೊಂದಿಕೊಂಡಿರತಕ್ಕಂಥ ಗುಡಂಗಡಿಗಳನ್ನು ತೆರವುಗೊಳಿಸಲಾಗಿತ್ತು. ಅದರಂತೆ ಇದು ಸೋಮವಾರದಂದು ಎಲ್ಲ ಬೀದಿ ವ್ಯಾಪಾರಿಗಳ ಅಂಗಡಿಗಳನ್ನು ಕೂಡ ತೆರವುಗೊಳಿಸಿತ್ತು. ಆ ನಿಟ್ಟಿನೊಳಗಡೆ ಬೀದಿ ವ್ಯಾಪಾರಸ್ಥರು ಎಲ್ಲರೂ ಕೂಡ ಒಂದು ತಹಶೀಲ್ದಾರ್ ಕಾರ್ಯಾಲಯದ ಮುಂದೆ ಬಂದು ಪ್ರತಿಭಟನೆ ನಡೆಸಿದ್ರು. ಈಗ ನನ್ನ ಹಿಂದೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿರ್ತಕ್ಕಂಥ ಇಲ್ಲಿ ತಹಶೀಲ್ದಾರ್ ಕಚೇರಿಗೆ ಕಾಂಪೌಂಡಿಗೆ ಹೊಂದಿಕೊಂಡಿರ್ತಕ್ಕಂಥ ನೀವೆಲ್ಲ ಖಾಲಿ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ರಿ. ಇವೆಲ್ಲವೂ ಕೂಡ ಏನಾಗಿದ್ದಪ್ಪ ಅಂದರೆ ಇಲ್ಲಿ ಗುಡಂಗಡಿಗಳ ಕೂಡ ಕಟ್ಟಿದ್ದು ಇವೆಲ್ಲ ಕೂಡ ಅನಧಿಕೃತವಾಗಿರ್ತಕ್ಕಂಥದ್ದು. ಬೀದಿ ವ್ಯಾಪಾರಿಗಳ ಹೆಸರಿನಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳು ಕೂಡ ಈ ಒಂದು ಅಂಗಡಿಗಳನ್ನು ಇಟ್ಟಿದ್ರು ಎನ್ನುವಂಥ ಮಾತುಗಳು ಕೂಡ ಈ ಒಂದು ದೃಶ್ಯಗಳಲ್ಲಿ ಈಗ ನೀವು ನೋಡ್ತಾ ಇರುವಂಥ ದೃಶ್ಯಗಳಲ್ಲಿ ಅಂಗಡಿಗಳಲ್ಲಿ ಕೇಳಿ ಬರ್ತಾ ಇರುವಂಥ ಮಾತುಗಳಾಗಿತ್ತು. ಅದರಂತೆ ಕೆಲ ದಿನಗಳ ಹಿಂದೆ ತಹಶೀಲ್ದಾರ್ ಕಾರ್ಯಾಲಯದ ಮುಂಭಾಗದ ಕಾಂಪೌಂಡಿಗೆ ಹೊಂದಿಕೊಂಡಿರ್ತಕ್ಕಂಥದ್ದೇ ಅನೇಕ ಅಂಗಡಿಗಳನ್ನು ಕೂಡ ಒಂದು ತೆರವುಗೊಳಿಸಿ ಅನೇಕ ರೀತಿಯಾಗಿರ್ತಕ್ಕಂಥ ಇಲ್ಲಿ ಸುಮಾರು ಅಂಗಡಿಗಳಿದ್ವು. ಯಾಕಂದರೆ ಈಗ ತೆರವುಗೊಳಿಸಿರ್ತಾರೆ. ನೀವು ಈಗ ತಹಶೀಲ್ದಾರ್ ಕಚೇರಿಯ ಕಾರ್ಯಾಲಯ ಬೋರ್ಡ್ ಈಗ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದರೆ ಈ ಗುಡಂಗಡಿ ಇದ್ದಾಗ ತಹಶೀಲ್ದಾರ್ ಕಾರ್ಯಾಲಯ ಬೋರ್ಡೇ ಕಾಣ್ತಾ ಇರಲಿಲ್ಲ. ಆ ಒಂದು ನಿಟ್ಟಿನೊಳಗೆ ಅಂಗಡಿಗಳು ಕೂಡ ಇದ್ವು ಅನ್ನುವಂಥ ಒಂದು ಮಾತುಗಳನ್ನು ಕೂಡ
ಹೇಳ್ತಾ ಇದ್ರು, ಇಲ್ಲಿಯ ಸಾರ್ವಜನಿಕರು ಕೂಡ ಹೇಳ್ತಾ ಇದ್ರು. ಅದರೊಟ್ಟಿಗೆ ಅನೇಕ ಜನರು ಕೂಡ ಇನ್ನೂ ಅನೇಕ ರೀತಿಯ ಒಳಗಡೆ ಇವನ್ನೆಲ್ಲಗಳನ್ನು ತೆರವುಗೊಳಿಸಿದರೆ ಜನಜೀವನ ಕೂಡ ಅಂದರೆ ನಮ್ಮ ಜೀವನ ಒಂದು ಅಸ್ತವ್ಯಸ್ತ ಆಗಿದೆ ಅಂತೇಳಿ ಬೀದಿ ವ್ಯಾಪಾರಿಗಳು ಹೇಳ್ತಾ ಇದ್ದಾರೆ. ಅದರೊಟ್ಟಿಗೆ ಮುಂದಿನ ದಿನಗಳಲ್ಲಿ ಏನಾದರೂ ಒಂದು ಕ್ರಮವನ್ನು ಮಾಡಿ ನಮಗೆ ಜೀವನಕ್ಕೆ ಉಪಜೀವನಕ್ಕೆ ಏನಾದರೂ ಮಾಡಿಕೊಡಿ ಎನ್ನುವಂಥ ನಿಟ್ಟಿನೊಳಗಡೆ ಬೀದಿ ವ್ಯಾಪಾರಸ್ಥರುಗಳು ಇಂದು ಸೋಮವಾರ ಆಗಮಿಸಿರ್ತಕ್ಕಂಥ ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಕೂಡ ಮಾಡಿಕೊಂಡ್ರು. ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಮನವಿಗಳನ್ನು ಸಲ್ಲಿಸಿದ್ರು ಅಂತ ಹೇಳ್ಬೋದಾಗಿದೆ. ಕ್ಯಾಮ್ರಾಮನ್ ಗುರು ಜೊತೆ ಸಿದ್ದಲೋಲೇಕರ್, ಎಸ್ಎ ನ್ಯೂಸ್, ಗಜೇಂದ್ರಗಡ.
ಮತ್ತೆ ಮುಂದೆ ಅವ್ರಿಗೆ ಬರ್ತೈತೆ ಬೇರೆ ಮುಂದೆ ಮಾಡಕ್ಕೆ ಈಗ ಮತ್ತು ಅವ್ರಿಗೆ ಮುಂದೆ ನಾವು ಹೇಳಿಲ್ಲ ಅಂದ್ರೆ ಅವ್ರು ಹೊರಗೆ ಹಾಕ್ಬೇಕು ಎಲ್ಲ ನಾವು ಚೆನ್ನಾಗಿ ಹೇಳಿ ಅವು ಕಾಪ್ಲಾಕ್ಸ್ ಹಿಡಿದಾರ ಬೇರೆ ಅದನ್ನ 20-30 ರೂಪಾಯಿ ಬಾಡಿಗೆ ಈಗ ಅದನ್ನ ರೂಲ್ಸ್ ಮಾಡ್ಬೇಕ ಈಗ ಯಾವ ಹಿಡ್ದ ನಾವು ಮಾಡ್ಬೇಕು ಯಾರು ಹಂಗೆ ಮಾಡ್ತಾರೆ ಒಬ್ಬರಿಂದ ಎಲ್ಲರಿಗೂ ತೊಂದರೆ ಇರ್ತಂದ್ರೆ ಅವ್ರನ್ನ ನೀವು ಶಿಕ್ಷೆ ಕೊಡ್ಬೇಕು ಅವ್ರಿಗೆ ಕಳಿಸಿ ಈಗ ನಾವು ಬೀದಿ ಬೀದಿ ದೂರ ಬರ್ತಾರ ಬಡ್ಬಿಟ್ರು ಯಾಕೆ ಹೆಂಗೆ ಕಾಣುತ್ತೆ ನಾನೇ ಚುಪ್ಸಿದೆ ಏನು ಮಾಡ್ತೀನಿ ಅಷ್ಟೇ ಕಡೆ ಆ ಕಡೆ ಕಾಲಿನಂತೆ ಮುಂದೆ ಇದ್ರ ಮುಂದೆ ಇಲ್ಲಿ ಹೆಂಗೆ ಗೊತ್ತಂದ್ರೆ ಸಂಕಲ್ ಒಬ್ಬರು ಯಾರೋ ಹಳ್ಳಿನವರು ಬಸ್ ಸಂಬಂಧ ನಿಂತಾರ ಅಂಗಡಿ ಮುಂದೆ ನಿಂತಾರ ಬಸ್ ಬರೋ ಲೇಟ್ ಏ ಸರಿ ನಿಂದ ಒಬ್ಬರು ಜಾಗ ಸರಿ ಉಪಾಧ್ಯಕ್ಷಿಗೆ ಮಾತಾಡ್ತಾರೆ ಯಾರು ಬಾಡಿ ಕೊಟ್ಟರೆ ಅವ್ರು ಎಷ್ಟು ಮಾಡ್ತಾರ ಬಾಡಿ ಕೊಡೋರು ಗಾಡಿ ದೌಡ್ ಬಂದಿದ್ರೆ ಬೈಕ್ ಮಾಡೋದು ನಾವು ನೋಡಿದಿಲ್ಲ ಸಾಧ್ಯತೆ ತೊಂದರೆ ಆಗೈತೆ ಇಲ್ಲ ಬೈಕ್ ಬೀಳ್ತಾರ ಅಲ್ಲಿ ಮುಂದಲು ಇದ್ದಿದ್ದೆಲ್ಲ ಏನದಾವ ಅವನ್ನೆಲ್ಲ ತಗೋತಾರೆ ನಾವು ಏನ್ ಮಾಡಿದ್ವಿ ಕಾಣೋದೇ ಇಲ್ಲ ಯಾಕಂದ್ರೆ ಎಲ್ಲರಿಗೂ ಬಂದ್ಬಿಟ್ರೆ ಎಲ್ಲಿ ಗೊತ್ತಾಗುತ್ತೆ ನಾವು ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಡೋಣ ಅವ್ರಿಗೆ ಬೇರೆ ಕಡೆ ಯಾಕೆ ಯೋಚನೆ ಮಾಡ್ತಾರೆ ಬೇರೆ ಕಡೆ ಅಲ್ಲಿ ಇಟ್ಕೋತಾರ ಅಲ್ಲಲ್ಲ ಜಾಗ ತೋರಿಸಿದ್ರೆ ನಮ್ಮೊಂದು ವಿರೋಧಿ ಏನಂತಂದ್ರೆ ಇಡೀ ವ್ಯಾಪಾರಸ್ಥರಿಗೆ ತೆರವುಗೊಳಿಸಾಗುತ್ತೆ ಅವೆಲ್ಲರೂ ತಾತ್ಕಾಲಿಕವಾಗಿ ಅದನ್ನ ಎಲ್ಲ ತಾತ್ಕಾಲಿಕವಾಗಿ ಒಂದು ಸ್ಥಳ ಗುರುತಿಸಿ ತೋರಿಸ್ರಿ ಅಂತ ಈಗ ಈಗ ತೆರವುಗೊಳಿಸ್ಬೇಕಾದ್ರೆ ಮೊದಲ ಒಂದು ಸ್ಥಳನ ನಿಗಮನೆ ಮಾಡ್ಬೇಕು ಅವ್ರಿಗೆ ಇಲ್ಲಿಂದ ಇಲ್ಲಿಗೆ ನೀವು ಶಿಫ್ಟ್ ಆಗ್ರಿ ಅಂತ ಹೇಳ್ಬೇಕು ಸರ್ ಈಗ ಆದ್ರೆ ಅದು ಮಾಡ್ತೇವೆ ಅಲ್ಲಲ್ಲ ಮುನ್ಸಿಪಾಲಿಟಿ ಮುನ್ಸಿಪಾಲಿಟಿ ಪರ್ಮಿಷನ್ ಬರಲ್ಲ ಅಂದ್ರೆ ಯಾಕೆ ವಸೂಲಿ ಮಾಡ್ತಾರೆ ಸರ್? ಎಲ್ಲೇ ಟೌನ್ ಒಳಗೆ ಇಷ್ಟೊಂದು ಏನೋ 5 ರೂಪಾಯಿ ಹೋಗ್ಬೇಕಂತಾನೆ ಇದೆ 5-10 ರೂಪಾಯಿ ಹಂಗಾಗಿ ತೊಗೊಳ್ತಾರ ಅದು ಈಗ ಸಾರ್ವಜನಿಕ ತೊಂದರೆ ಆಗ್ತಾ ಇದೆ ತೆರವುಗೊಳಿಸ್ತಾ ಇದೆ. ನಾನೇನಂತೀನಿ ಅವ್ರ ಜಗಾರ ತೋರಿಸ್ರಿ ಅಂತ ನಾವ್ ಹೇಳ್ತೀವಿ. ಈಗ ತಗೊಂಡು ಹೋಗಿ ಇಟ್ಕೊಳಕ್ಕೆ ಜಗಾರ ಬೇಕು ಅವ್ರಿಗೆ ಈಗ ಜಗ ತೋರಿಸ್ಲಾರ ಏಕದಮ್ ತೆರವುಗೊಳಿಸಿ ಎಲ್ಲಿ ಹೋಗಿ ಇಟ್ಕೋಬೇಕು ಅದನ್ನ ಮೂತ್ರ ಕಾಣಿಸ್ತಾ ಇಲ್ಲ ಅವಕಾಶ ಕೊಡ್ಲಾರ ಜನ ಅದ್ರಾಗ ನಾ ಪಬ್ಲಿಕ್ ಆಗಿ ಕೇಳ್ತೀನಿ ಅಲ್ಲಿ ಹೋಗ್ತಾರೆ ಯಾರು ಶೌಚಾಲಯಕ್ಕೆ ಅವರು ಜಾಗ ಬಿಟ್ಟು ಬಂದಿರ್ತಾರೆ ಜಗನ ಇಲ್ಲ ಪಬ್ಲಿಕ್ಕಿಗೆ ಹಂಗಾಗಿದೆ ಅದು ಯೂಸ್ ಮಾಡಕ್ ಆಗ್ಬೇಕಂತ
ನಾವು ಕಟ್ಟೆ ಶೌಚಾಲಯ ಯೂಸ್ ಆಗಬೇಕ ಬೇಡದು ಸಾರ್ವಜನಿಕರಿಗೆ ಅಲ್ಲ ಪಬ್ಲಿಕ್ ಮಾಡಿದ್ರೆ ನನ್ನ ಸಿಂಪಲ್ ಒಂದು ಮೂತ್ರಾಲಯ ಮಾಡಕ್ಕೆ ಸಂಡಾಸ ಮಾಡಕ್ಕೆ ಅವಕಾಶ ಇದೆ ಅಂತ ತಹಸೀಲ್ದಾರ್ ಆಫೀಸ್ ಮುಂದೆ ಎದುರುಗಡೆ ಕಾಂಪೌಂಡ್ ಹಾಕಿ ಅದ್ರ ಕಡದಲ್ಲಿ ಅಲ್ಲ ನಮ್ಮ ಶೌಚಾಲಯಕ್ಕೆ ಅವಕಾಶ ಇಲ್ಲ ತೀವ್ರ ಕೇಳ್ತಾರ ಕೇಳಿಬಿಡ್ರಿ ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಡಿಯುವ ನೀರು ಸರಬರಾಜು ಪೈಪ್ ಒಡೆದು ನಿರಂತರ ನೀರು ಪೋಲು. ಪುರಸಭೆಯಿಂದ ಬೆಳ್ಳಂಬೆಳಗ್ಗೆ ಅನಧಿಕೃತ ಅಂಗಡಿಗಳನ್ನು ತೆರವು. ಇವು ಎಷ್ಟು ಇಂದಿನ ಸುದ್ದಿಗಳು. ವಾರ್ತೆಗಾಗಿ ವೀಕ್ಷಿಸಿ ಎಸ್ಎನ್ ನ್ಯೂಸ್. ವಂದನೆಗಳು.